ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ವಿಚಾರವಾಗಿ ಮಾತನಾಡಿದ ಸಂಸದ ಸುಧಾಕರ್ ಅವರು, ರಾಜ್ಯದಲ್ಲಿ ಬಹಳಷ್ಟು ಬೇರೆ ವಿಚಾರಗಳಿವೆ, ಆದರೆ ಮಾಧ್ಯಮ ಸ್ನೇಹಿತರಿಗೆ ಸಿಎಂ ಬದಲಾವಣೆ ವಿಚಾರಣೆಯೇ ಆಗಿದೆ. ಸಿದ್ದರಾಮಯ್ಯ ಅವರೇ ಮುಂದುವರಿದ್ರೆ ಏನಪ್ಪ ಈ ರಾಜ್ಯಕ್ಕೆ ಅನುಕೂಲವಾಗಿರೋದು? 2.5 ವರ್ಷ ಆಯಿತು. ಅವರು ವಿಶೇಷವಾಗಿ ಮಾಡಿರೋದೇನು? ಡಿಕೆಶಿ ಅಥವಾ ಪರಮೇಶ್ವರ್ ಬಂದ್ರೆ ಈ ರಾಜ್ಯವನ್ನು ಉದ್ಧಾರ ಮಾಡುತ್ತಾರೆ ಎಂದು ನಂಬಿಕೆ ಇದೆಯಾ? ಯಾರೋ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ ಇರುತ್ತಾರೆ, ಅವೆಲ್ಲ ನಿಮಗೆ ಬೇಕಿಲ್ಲ. ಚುನಾವಣೆಗೆ ಬರುವ ಮುಂಚೆ ಸ್ವರ್ಗ ಇಳಿಸುತ್ತೇವೆಂದು ಹೇಳಿದ್ರೆ, ಆದರೆ ಈಗ ರಾಜ್ಯದ ಜನರಿಗೆ ಏನ್ ಮಾಡಿದ್ದೀರಿ ಎಂದು 6 ಕೋಟಿ ಜನರಿಗೆ ಉತ್ತರ ಕೊಡಿ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದರು. ನೋಡ್ರಿ, ಈ ರಾಜ್ಯದಲ್ಲಿ ಭಾಳಷ್ಟು ಬೇರೆ ವಿಚಾರಗಳಿದೆ. ನಮ್ಮ ಸ್ನೇಹಿತರು ಮಾಧ್ಯಮದವರಿಗೆ ಬರೀ ಮುಖ್ಯಮಂತ್ರಿ ಈಗ ಸಿದ್ದರಾಮಯ್ಯ ಅವರೇ ಮುಂದುವರೆದ್ರೆ ಏನಪ್ಪ ಈ ರಾಜ್ಯಕ್ಕೆ ಅನುಕೂಲ ಆಗಿರೋದು? 2.5 ವರ್ಷ ಆಯಿತು. ಏನು ವಿಶೇಷವಾಗಿ ಮಾಡಿಬಿಟ್ಟಿರೋದು? ಅದು ಮಾನ್ಯ ಡಿ.ಕೆ. ಶಿವಕುಮಾರೋ ಪರಮೇಶ್ವರೋ ಬಂದು ಏನು ಭಾಳಷ್ಟು ಈ ರಾಜ್ಯನ ಉದ್ಧಾರ ಮಾಡ್ತಾರೆ ಅಂತ ನಂಬಿಕೆ ಇದೆಯಾ? ವಿ ಆರ್ ನಾಟ್ ಇಂಟ್ರೆಸ್ಟೆಡ್. ಯಾರು ಮುಖ್ಯಮಂತ್ರಿ ಇರ್ತಾರೆ, ಯಾರು ಉಪಮುಖ್ಯಮಂತ್ರಿ ಇರ್ತಾರೆ, ಅದೆಲ್ಲ ನಮಗೆ ಬೇಕಾಗಿರೋದು 6 ಕೋಟಿ ಜನರಿಗೆ ನೀವು ಉತ್ತರ ಕೊಡಿ. ಈಗ ನಾವೇನು ಸ್ವರ್ಗನೇ ಇಳಿಸ್ತೀವಿ ಅಂತ ಹೇಳಿದ್ರಲ್ಲಪ್ಪ, ನೀವು ಚುನಾವಣೆಗೆ ಬರೋಕ್ಕೆ ಮುಂಚೆ ಸ್ವರ್ಗ ಇಳಿಸ್ತೀವಿ ಅಂತ ಹೇಳಿದ್ರಿ. ಏನು ಮಾಡಿದಿರಿ ರಾಜ್ಯದ ಜನರಿಗೆ? 40% ಅಂತ ಎಲ್ಲ ಸುಳ್ಳು ಆಪಾದನೆ ಮಾಡಿದ್ರಿ. ಇವತ್ತು ನಿಮ್ಮ ಸರ್ಕಾರದಲ್ಲಿ ಏನಾಗ್ತಾ ಇರೋದು? ಚೊಂಬಿಟ್ಟು ಮೂತಿ ತಗೊಳ್ತಾ ಇದ್ರು ಮುಂಚೆ. ಇವತ್ತೇನಾಗಿದೆ? ಬರೀ ಮೂತಿ ಇಟ್ಟು ಚೊಂಬೆ ನೀವೇ ತಗೊಂಡು ಹೋಗ್ತಾಯಿದ್ದೀರಿ. ಆ ರೀತಿ ಅಗಲ್ದರೋಡೆ ಆಗ್ತಾಯಿದೆ. ಯಾವೊಂದು ಅಭಿವೃದ್ಧಿ ಇಲ್ಲ, ಎಲ್ಲ ಕೂಡ ಉಡಾಫೆ ಮಾತುಗಳು. ಕಾಯ್ದೆಯನ್ನು ನೋಡಿ, ವಾಕ್ ಸ್ವಾತಂತ್ರ್ಯಕ್ಕೂ ಕೂಡ ಕೊಳ್ಳಿಪೆಟ್ಟನ್ನು ತಂದಿದ್ದಾರೆ. ಇವತ್ತು ಮಹಾತ್ಮ ಗಾಂಧಿ ಬಗ್ಗೆ ಹೇಳ್ತಾರೆ. ಮಹಾತ್ಮ ಗಾಂಧಿ ಹೇಳಿರೋದು ಒಂದು ಮಾತನ್ನು ಕೇಳಿದಾರ ಇವರು ಕಾಂಗ್ರೆಸ್ನವರು? ಸ್ವಾತಂತ್ರ್ಯ ಬಂದ ಕೂಡಲೇ ಏನು ಹೇಳಿದ್ರು ಅವರು? ಮೊದಲು ಕಾಂಗ್ರೆಸ್ ಅದು ಒಂದು ರಾಷ್ಟ್ರಕ್ಕೆ ಸ್ವಾತಂತ್ರ್ಯಕ್ಕೆ ಒಂದು ಹೋರಾಟದ ಒಂದು ಸಂಘಟನೆ ಆಗಿತ್ತು. ಅದು ರಾಜಕೀಯೇತರವಾದಂಥ ಸಂಘಟನೆ, ಅದು ರಾಜಕೀಯ ಪಕ್ಷ ಆಗಬಾರ್ದು. ಆ ಪಕ್ಷದ ಹೆಸರನ್ನು ತೆಗೆದಾಕಬೇಕು, ವಿಸರ್ಜನೆ ಮಾಡಿ ಅಂತ ಹೇಳಿದ್ರ ಇಲ್ವಾ? ಕೇಳಿದ್ರ ನೀವು? ಸುಮ್ಮನೆ ಮಹಾತ್ಮ ಗಾಂಧಿನ ಇವ್ರು ಯಾವಾಗೋ ಮರ್ತೋಗವ್ರಿ. ಆದರೆ ನಾವು ಮೋದಿಜಿಯವರು ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡು ಅವರ ಒಂದು ಇಚ್ಛೆಯಂತೆ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.